ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಫಾಲೋ ಮಾಡಿ. ರೈತರ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದಲ್ಲಿ ಈಗ ಹಳೆಯದಾಗಿರುವ ಗೇಟ್ಗಳ ಬದಲಾವಣೆ ಕಾರ್ಯ ನಡೆದಿದೆ. ಆದರೆ ಅದು ಇನ್ನೂ ನಿಧಾನಗತಿಯಲ್ಲಿ ನಡೆದಿದೆ. ಈಗಾಗಲೇ ಏನು ಗೇಟ್ಗಳು 2024 ಆಗಸ್ಟ್ 10ರಂದು 19 ಗೇಟ್ ನಿಂತು, ಅದರ ನಂತರ ಎಲ್ಲ 33 ಗೇಟ್ಗಳು ಸವಕಳಿಯಾಗಿವೆ. ಈ ಕಾರಣಕ್ಕಾಗಿ ಎಲ್ಲವನ್ನೂ ಬದಲಾಯಿಸಬೇಕು ಅನ್ನೋ ಕಾರಣಕ್ಕಾಗಿ ಒಟ್ಟು 54 ಕೋಟಿ ರೂಪಾಯಲ್ಲಿ ಒಂದು ಯೋಜನೆ ಐತೆ. ಅದಕ್ಕೆ ಆಂಧ್ರ, ತೆಲಂಗಾಣ ಮತ್ತು ರಾಜ್ಯ ಸರ್ಕಾರ ಇಲ್ಲಿ ಅನುದಾನವನ್ನು ನೀಡಿ ಈ ಕಾಮಗಾರಿಯನ್ನು ಆರಂಭಿಸಿದೆ. ಆದರೆ ಇಲ್ಲಿವರೆಗೂ ಆಗಿರುವಂಥ ಕಾಮಗಾರಿಯನ್ನು ನೋಡಿದರೆ ಈಗ ಹೆಚ್ಚು ಕಡಿಮೆ 2 ತಿಂಗಳಿಂದಲೂ ಕಾಮಗಾರಿ ನಡೀತಿದೆ. ಆದರೆ ಇಲ್ಲಿವರೆಗೂ ಕೂಡಿಸಿದ್ದು ಕೇವಲ ಒಂದು ಗೇಟ್ ಮಾತ್ರ ಇದೆ. ಅದು ಗೇಟ್ ನಂಬರ್ 18 ಮಾತ್ರ ಕೂಡಿಸಿದ್ದಾರೆ. ಆದರೆ ಉಳಿದ ಗೇಟ್ಗಳನ್ನು ಕೂಡಿಸಿರೋದು ಒಂದು ಕಡೆ ಆಗಿದೆ. ಇನ್ನೊಂದು ಕಡೆ ಈಗೇನು ಕೇಂದ್ರ ಸರ್ಕಾರದ ಇದರಲ್ಲಿ ಈಗ ಬುಕ್ ಅಡ್ಜಸ್ಟ್ಮೆಂಟ್ನಲ್ಲಿ ಈಗಾಗಲೇ ಆ ಹಣವನ್ನು ವರ್ಗಾವಣೆ ಮಾಡ್ತಿದ್ರು. ಆದರೆ ಈಗ ತೆಲಂಗಾಣ ಮತ್ತು ಆಂಧ್ರ ಸರ್ಕಾರ 20 ಕೋಟಿ ರೂಪಾಯಿಯನ್ನು ನೀಡಿದೆ. ಇನ್ನು ರಾಜ್ಯ ಸರ್ಕಾರ 10 ಕೋಟಿ ರೂಪಾಯಿಯನ್ನು ನೀಡಿತ್ತು. ಆದರೆ ಅದು ಈಗ ವಾಪಸ್ ತೊಗೊಂಡಿದ್ದಾರೆ ಅನ್ನೋದು BJPಯವರ ವಾದ. ಮತ್ತು ಈ ಕುರಿತು ಏನೋ ಗೇಟ್ ತಜ್ಞರಾಗಿರುವಂಥ ಕನ್ನಯ್ಯ ನಾಯ್ಡು ಸಹ ಒಂದು ಮಾಹಿತಿ ನೀಡಿದರು. ಇಲ್ಲಿ ಗುತ್ತಿಗೆದಾರರು ಹೇಳಿರೋ ಪ್ರಕಾರ ಇದು ಏನು ನೀಡಿರುವಂಥ ಬುಕ್ ಅಡ್ಜಸ್ಟ್ಮೆಂಟಲ್ಲಿ ನೀಡಿರುವಂಥ 10 ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ ಅನ್ನುವಂಥ ಮಾಹಿತಿಯನ್ನು ಅವರು ಹೊಸಪೇಟೆಯಲ್ಲಿ ಹೇಳಿದರು. ಆ ನಂತರ BJP ಮತ್ತು JDSನ ಮುಖಂಡರು ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದರು. ಏನೆಂದರೆ ಇಲ್ಲಿ ನೀಡಿರುವಂಥ ಹಣವನ್ನು ವಾಪಸ್ ತೆಗೆದುಕೊಂಡ್ರೆ ಕಾಮಗಾರಿ ಆಗಲ್ಲ ಮತ್ತು ಗುತ್ತಿಗೆದಾರರಿಗೆ ಸರಿಯಾದ ಹಣ ಪಾವತಿ ಇದ್ದರೆ ಅವರು ಕೆಲಸ ಮಾಡೋದಿಲ್ಲ ಅನ್ನೋದು ಒಂದು ಕಡೆ ಇದೆ. ಅದಕ್ಕೆ ಸತ್ಯ ಎನ್ನುವಂತೆ ಇಲ್ಲಿವರೆಗೂ ಆಗಬೇಕಾಗಿದ್ದು ಅಂದರೆ ಪ್ರತಿ ತಿಂಗಳು 5ರಿಂದ 6 ಗೇಟ್ಗಳನ್ನು ಅಳವಡಿಸುವಂಥ ಯೋಜನೆ ಇದೆ. ಆದರೆ ಇಲ್ಲಿವರೆಗಾಗಿದ್ದು ಕೇವಲ ಒಂದು ಗೇಟ್ ಆಗಿರುವಂಥ ಕಾರಣಕ್ಕಾಗಿ ಅವರ ವಾದಕ್ಕೆ ಇದು ಪುಷ್ಟಿ ಕೊಡುವಂತೆ ಇತ್ತು. ಈ ಕುರಿತು ಏನು BJP ಜಿಲ್ಲಾ ಅಧ್ಯಕ್ಷರು ಮತ್ತು ಕನಕಗಿರಿಯ ಮಾಜಿ ಶಾಸಕರಾಗಿರುವಂಥ ಬಸವರಾಜ ದಡೇಶ್ಗೌರ್ ಅವರು ಹೇಳೋದೇನೆಂದರೆ ಇದು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆ, ಜೊತೆಗೆ ನೀರಿನ ವಿಷಯದಲ್ಲಿ ರಾಜಕಾರಣ ಮಾಡ್ತಿದೆ, ನೀಡುವಂಥ ಅನುದಾನವನ್ನು ಸರಿಯಾಗಿ ನೀಡದೆ ವಾಪಸ್ ತೆಗೆದುಕೊಂಡಿದೆ. ಜೊತೆಗೆ ಈಗಿರುವಂಥ ಯೋಜನೆಯನ್ನು ವೇಗ ನೋಡಿದರೆ ಅದು ಮುಂದಿನ ಮೇ ಅಂತ್ಯಕ್ಕೆ ಕೇವಲ ಒಂದು 10 ಗೇಟ್ಗಳು ಮಾತ್ರ ಕೂಡಬಹುದು. ಯಾಕಂದರೆ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ಕೊರತೆ ಇದೆ. ಜೊತೆಗೆ ಇಲ್ಲಿ ಗುತ್ತಿಗೆದಾರರಿಗೆ ಸರಿಯಾದ ಹಣ ಪೇಮೆಂಟ್ ಆಗಿಲ್ಲ. ಈ ಕುರಿತು ನಾವು ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಅವರು ನೀಡಿದ್ದಾರೆ. ಇದು ರಾಜಕಾರಣವಾಗಿರುವಂಥ ಕಾರಣಕ್ಕಾಗಿಯೂ ಜೊತೆಗೆ ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ತುಂಗಭದ್ರಾ ನೀರು ನಿರ್ವಹಣಾ ಸಲಹಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶಿವರಾಜ್ ತಂಗಡಿಗಿಯವರು ಅದಕ್ಕೆ ಸ್ಪಷ್ಟನೆ ನೀಡಿದ್ದು, ಈ ರೀತಿಯ ಹಣ ತೆಗೆದುಕೊಂಡಿದ್ದು BJPಯವರಿಗೆ ಸರಿಯಾದ ಮಾಹಿತಿ ಕೊರತೆ. ಜೊತೆಗೆ ಕನ್ನಯ್ಯ ನಾಡುವವರಿಗೂ ಸಹ ಈ ವಿಷಯದಲ್ಲಿ ಅವರು ಗೇಟ್ ತಜ್ಞರಾಗಿರ್ಬೋದು, ಆದರೆ ಅನುದಾನ ವಿಷಯದಲ್ಲಿ ಅವರಿಗೆ ಮಾಹಿತಿ ಕೊರತೆ ಇರ್ಬೋದು. ಆದರೆ ನಾವು ಈ ಬುಕ್ ಅಡ್ಜಸ್ಟ್ಮೆಂಟ್ ಇದ್ದರೂ ಸಹ ಆದರೂ ನಾವು ರಾಜ್ಯ ಸರ್ಕಾರ 10 ಕೋಟಿ ಇದೆ, ಅದನ್ನು ವಾಪಸ್ ತೆಗೆದುಕೊಳ್ಳೋ ಸಾಧ್ಯನೇ ಇಲ್ಲ. ಹೀಗಾಗಿ BJPಯವರ ಮತ್ತು JDSನವರ ಆರೋಪಕ್ಕೆ ಅವನ್ನ ತಳ್ಳಾಕಿದ್ರು. ನೀವೇ ಬೇಕಾದ್ರೆ ನಾಡ್ದು ಒಂದು ಟೈಮ್ ಫಿಕ್ಸ್ ಮಾಡ್ತೀನಿ, ಬರ್ರಿ, ಅಲ್ಲಿರೋ ಜನ ರೈತರನ್ನ ಕರೆಸ್ಬಿಡ್ತೀನಿ. ಎಲ್ಲನ ರೈತರ ಬಾಯಲ್ಲೇ ನೀವು ಕೇಳ್ರಿ, ಮಂತ್ರಿ ಬಾಯಲ್ಲಿ ಕೇಳಬೇಡ್ರಿ. ತನ್ನ ಕೈಲಿ ಆಗ್ಲಾರ್ದ ಕೆಲಸ ಸುಳ್ಳು ಮೀಡಿಯಾದ ಮುಂದೆ ಹೇಳಂತ ಕೆಲಸ ಮಾಡ್ತಾನೆ. ಮೇಲೆಷ್ಟು ನೀವು ಒಂದು ಫಿಕ್ಸ್ ಮಾಡೋಣ, ನಮ್ಮ ಹಿರಿಯರು ನಾವು ಡ್ಯಾಮ್ನ ಮೇಲೆ ಹೋಗೋಣ, ಹೋದ್ಮ್ಯಾಗ ರೈತರನ್ನ ಕರ್ಸೋಣ, ರೈತರ ಅಭಿಪ್ರಾಯ ತಗೊಂಬ್ಲಿ. ಈ ಸರ್ಕಾರ ಇಲ್ಲಿರೋಂಥ ಮಂತ್ರಿ ಹೊಟ್ಟೆ ತುಂಬಿಟ್ಟು ಅವ್ರು ಆಕಾಶಕ್ಕೆ ಹೋಗ್ಬಿಟ್ಟಾರ ಮಂತ್ರಿಗಳು. ಇಲ್ಲಿರೋಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗರು ಆಕಾಶಕ್ಕೆ ಹೋಗ್ರೆ ತೆಳಗಿಳಿಸ್ಬೇಕಂತ ಕಾಲ ಬರ್ತೈತಿ. ಇಳಿಸ್ತಾ ಇದ್ದಾರೆ, ರೈತ ಮುಖಂಡ್ರನ್ನೇ ಇಳಿಸ್ತಿದ್ರ, ಮತದಾರರು ಇಳಿಸ್ತಾ ಇದ್ರ. ಅವಾಗ ಮಬ್ಬಿಳಿದ್ಮ್ಯಾಗ ಈ ಡ್ಯಾಮಿನ ಬೆಲೆ ಗೊತ್ತಾಗ್ತೈತಿ. ಇನ್ನಕ್ಕೆ 18ರಾಗ ಗೊತ್ತೈತಿ ಈ ಜಿಲ್ಲೆದಾಗ ಎಷ್ಟು ಮಂದಿ ಸೋತರು. ಒಂದು ಸಲ ನೀರಿಲ್ಲ ಅಂದಾಗ ಮಬ್ಬು ಇನ್ನೂ ಇಳಿದಿಲ್ಲ. ಕಣ್ಣಲ್ಲಿ, ಬಾಯಲ್ಲಿ, ಮಖದಲ್ಲಿ ಅಧಿಕಾರದ ಮಬ್ಬು ತಲೆ ತುಂಬೋಗೈತಿ. ಮಬ್ಬು 28ಕ್ಕೆ ಇಳಿತೈತಿ. ಅವತ್ತು ಗೊತ್ತಾಗ್ತೈತಿ ಈ ಜನರ ಬೆಲೆ ಏನು, ಈ ಭೂಮಿ ಬೆಲೆ ಏನು, ಮತದಾರನ ಬೆಲೆ ಏನು, ಇಲ್ಲ ರೈತರ ಕಣ್ಣೀರ ಬೆಲೆ ಗೊತ್ತಾಯ್ತು. ಅಲ್ಲಿವರೆಗೆ ಗೊತ್ತಾಗಂತ ಕೆಲಸ ಇಲ್ಲ. ನಾನು ನಿಮ್ಮ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಾವೇನೋಣ ಏಪ್ರಿಲ್ ಮೇದಾಗ ಕನಿಷ್ಠ ಒಂದು 20, ಕನಿಷ್ಠ 30 ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು 20 ಏನೋ ಸೆಕ್ಟರ್ ಕುಂಡ್ರಸೋಕ್ಕಾಗಿಲ್ಲ ಅಂದ್ರೆ ನಾವು ಏಪ್ರಿಲ್ನಾಗ ಇಡೀ ಕಾಟುಗಳಿದ್ದ ಡ್ಯಾಮ್ ಪಾದಯಾತ್ರೆ ಮಾಡೋ ಕೆಲಸ ಮಾಡ್ತೀವಿ. ನಾನು ಅಲ್ಲ, ನಮ್ಮ ರೈತ ಮುಖಂಡರು ಇಡೀ ಎಲ್ಲ ಸರ್ವಧರ್ಮದವರು ಇದಕ್ಕೇನು ಮತ್ತೆ ಪಕ್ಷ ಅಂತಲ್ಲ, ನಾನು ಪಕ್ಷಿತವಾಗಿ ನಮ್ಮ ರೈತ ಮುಖಂಡರು, ನಾವು ನಮ್ಮ ರಾಜ್ಯ ನಾಯಕರು ಇವತ್ತಿನ 20 ಮೇಲೆ ಸೆಟ್ರೇನು ಇವತ್ತು ಡ್ಯಾಮ್ನಲ್ಲಿ ಕುಣಿಸಿಲ್ಲ ಅಂದರೆ
ಕಾಟ್ಗಿಲಿದ್ದ ಡ್ಯಾಮಿಗೆ ಬಂದು ಇವತ್ತು ಅಲ್ಲಿ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡ್ತೇವೆ. ಸರಿ, ಈಗ ಅವ್ರು ಹೇಳಿದ್ದಲ್ಲ, ಇಲ್ಲೆಲ್ಲ ಮಾಹಿತಿ ಕೊರತೆ ಐತೆ ಅವ್ರಿಗೆ, ಅದಕ್ಕೆ ಹೇಳಕತ್ತೀನಿ. ಅವರೊಬ್ಬರು ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು. ನಾನು ಏನು ಹೇಳಕತ್ತೀನಿ ಗೊತ್ತಾ ನಿಮಗೆ? ಅಲ್ಲ, ನಾ ಮಾತಾಡಕ್ಕೆ ಹೋಗಿಲ್ಲ. ಇನ್ ಜನರಲಿ ತುಂಗಭದ್ರಾ ಮಂಡಳಿ ಒಳಗೆ ಇತಿಹಾಸದಿಂದ ಹಿಡ್ಕೊಂಡು ಬುಕ್ ಅಡ್ಜಸ್ಟ್ಮೆಂಟೇ ಇರೋದು. ಬೋರ್ಡ್ನವ್ರು ಕೊಡಲೇಬೇಕದು ದುಡ್ಡು, ಬೋರ್ಡ್ನವ್ರ ಕಮಿಟ್ಮೆಂಟ್ ಅದು, ಬೋರ್ಡಿಂದು. ಅದಕ್ಕೆ ಅವ್ರು ತಪ್ಪ. ಈಗ ಬೋರ್ಡಿನ ಅಧಿಕಾರಿಗಳಿಗೆ ಮಾತಾಡಿದೆ, ಸರ್ ಇದ ಫಸ್ಟ್ ಟೈಮ್ ದುಡ್ಡು ಕೊಟ್ಟಿದ್ದು, ನಮಗೆ ದುಡ್ಡು ಎಂದೂ ಕೊಟ್ಟಿಲ್ಲ, ಬರೀ ಬುಕ್ ಅಡ್ಜಸ್ಟ್ಮೆಂಟ್ ಇದು ಇರೋದು ಅಂತಂದು ಅವರ ಬೋರ್ಡ್ನವರು ಹೇಳಿದ್ದು ನನಗೂ. ಅದು ಮಿಸ್ಟೇಕ್ ಆಗಿದ್ದೆ ಅಲ್ಲ, ಅದನ್ನ ಮಿಸ್ಟೇಕ್ ಆಗೈತೆ, ಅದನ್ನ ಸರಿ ಮಾಡ್ಕಿಲ್ಲ ಅವರು. ಸರ್ಕಾರಕ್ಕೆ ಸಂಬಂಧ ಇಲ್ಲ, ಬೋರ್ಡಿಂದ ಅದು. ಅವರೇ ಅವ್ರು ಹೇಳ್ಯಾರಲ್ಲ ಅವ್ರಿಗೆ. ನಾನು ಹೇಳಕತ್ತೀನಲ್ಲ ನಿಮಗೆ, ಅವ್ರ ಮ್ಯಾಗ ಆ್ಯಕ್ಷನ್ ನಮಗೆ ಮಾಡಕ್ಕೆ ಬರೋಂಗಲ್ಲ, ಬೋರ್ಡ್ನಾಗ ಮಾಡಬೇಕು. ಲೆಟರ್ ಮಾಡ್ತೀವಿ 100%. ಅದನ್ನು ನಿಶ್ಚಿತವಾಗಲೂ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಈ ಗಮನಕ್ಕೆ ತರ್ತೀನಿ. ನಾಳೆ ಮುಂಜಾನೆ ತಂದು ಯಾರು ಇದನ್ನು ತಪ್ಪು ಮಾಹಿತಿ ಕೊಟ್ಟರೆ ಅವ್ರ ಮ್ಯಾಗ ಆ್ಯಕ್ಷನ್ ಮಾಡೋಂಥ ಕೆಲಸ ಮಾಡಿಸ್ತೀನಿ. ಅದರ ಜೊತೆಗೆ ಈಗಾಗಲೇ ಮೊದಲು ಹಂತದಲ್ಲಿ ಒಂದಿಷ್ಟು ಏನು ಅಳವಡಿಸಲು ಇದಾಗಿದೆ. ಆದರೆ ಖಂಡಿತವಾಗಿಯೂ ಈ ಮುಂದೆ ಅದು ವೇಗ ಪಡುತ್ತೆ. ಈ ತಿಂಗಳು ಅಂದರೆ ಈ ಜನವರಿ ಅಂತ್ಯದೊಳಗಾಗಿ 5 ಗೇಟ್ಗಳನ್ನು ಖಂಡಿತವಾಗಿ ಕೂಡಿಸ್ತೀವಿ ಮತ್ತು ಮೇ ಅಂತ್ಯಕ್ಕೆ ಎಲ್ಲ ಗೇಟ್ಗಳನ್ನು ಕೂಡಿಸಿ ನಾವು ಖಂಡಿತವಾಗಿ ನೀರು ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇದು ರಾಜಕೀಯ ಮೇಲಾಟಕ್ಕೆ ಈಗ ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ತುಂಗಭದ್ರಾ ರೈತರ ಹಿತ ಕಾಯಬೇಕು. ತುಂಗಭದ್ರಾ ರೈತರಿಂದ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ಸುಮಾರು 12 ಲಕ್ಷ ಎಕರೆ ನೀರಾವರಿದೆ ಮತ್ತು ಕುಡಿಯೋ ನೀರಿದೆ. ಇಲ್ಲಿ ರಾಜಕಾರಣ ಮಾಡದೆ, ಯಾವುದೇ ಗೊಂದಲ ಇಲ್ಲದೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅನುದಾನ ಕೊಡಬೇಕು. ಆ ಗೊಂದಲವನ್ನು ನಿವಾರಿಸಿಕೊಂಡು ಬೇಗನೆ ಕಾಮಗಾರಿ ಆಗಿ ಏನು ಇರುವಂಥ ಎಲ್ಲ ಗೇಟ್ಗಳನ್ನು ಬದಲಾಯಿಸಿ ಮುಂದಿನ ದಿನಗಳಲ್ಲಿ ಅಂದರೆ ನೀರು ಬರುವಂತೆ, ಅಂದರೆ ಜಲಾಶಯಕ್ಕೆ ಏನು ಜೂನ್ ಅಂತ್ಯಕ್ಕೆ ಮೊದಲ ವಾರದಿಂದ ಏನು ನೀರು ಆರಂಭವಾಗುತ್ತೆ ಆ ವೇಳೆಗಾಗಲೇ ಗೇಟಿನ ಎಲ್ಲ ಗೇಟ್ಗಳ ಅಳವಡಿಕೆ ಆಗಲಿ ಅನ್ನೋದು ರೈತರ ವಾದ ಆಗೈತೆ. ಅದಕ್ಕೆ ಸರ್ಕಾರ ಮತ್ತು ತುಂಗಭದ್ರಾ ಮಂಡಳಿ ಮತ್ತು ವಿವಿಧ ಗುತ್ತಿಗೆದಾರರು ಎಲ್ಲರೂ ಕೆಲಸ ಮಾಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಿಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.